ಬಂಡಿ ಹಬ್ಬ ಕರ್ನಾಟಕದ ಒಂದು ಜನಪದ ಹಬ್ಬ. ಗ್ರಾಮ ದೇವತೆಯ ಹೆಸರಿನಲ್ಲಿ ನಡೆಸುವ ಈ ಹಬ್ಬ ಊರುಗಾಂವ್ಕರರು, ಪೂಜಾರಿಗಳು, ದೇವಸ್ಥಾನದ ಮುಕ್ತೇಸರರು ಸಭೆ ಸೇರಿ ಸಮಯವನ್ನ ನಿಗದಿಪಡಿಸಿ ನಡೆಸುವ ಹಬ್ಬ. ಪ್ರಸಿದ್ಧ ಬಾಡ್ಬಂಡಿ ಹಬ್ಬವು ಕಳೆದ ಮೇ 10ರಂದು ಅಕ್ಷಯ ತೃತೀಯ ದಿನದಿಂದ ಬಂಡಿ ಹಬ್ಬ ಪ್ರಾರಂಭವಾಗಿತ್ತು. ಕಾರವಾರ ನಗರದ ಸುತ್ತಮುತ್ತಲಿನ 18 ಗ್ರಾಮಗಳ ವಿವಿಧ ದೇವಸ್ಥಾನಗಳಿಗೆ ತೆರಳಿದ ಬಂಡಿ ಕಳಶಕ್ಕೆ ಭಕ್ತರು ಭಕ್ತಿಯಿಂದ ಪೂಜಿಸಿದರು. ಇಲ್ಲಿನ ಕುಂಟಿ ಮಹಾಮಾಯ ದೇವಸ್ಥಾನದ ಬಳಿಯ ಕಾಂಚಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಹೊರಟ ಕಳಶ ನಿರಂತರ ಬಾಡ್ ಗ್ರಾಮದ ವಿವಿಧ ದೇವಸ್ಥಾನಗಳಿಗೆ ಪ್ರತಿದಿನ ಸಂಚರಿಸಿ ಗೌರವ ಪಡೆಯಿತು. ದೇವರು ಹೊತ್ತ ಕಳಶವು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೂ ಸಂಚರಿಸಿದ ಬಳಿಕ ಬುಧವಾರ ಹಾಗೂ ಗುರುವಾರ 2 ದಿನಗಳವರೆಗೆ ಇಲ್ಲಿನ ಹಬ್ಬುವಾಡದ ಭಾಂಡಿಶಿಟ್ಟಾದಲ್ಲಿ ಬಂಡಿ ಹಬ್ಬ ಜರುಗಿತು. ದೀವಿಗೆ ಹೊತ್ತ ಸುಮಂಗಲಿಯರೊಂದಿಗೆ ಕನಕಾಂಬರ ಹಾಗೂ ಮಲ್ಲಿಗೆ ಹೂವಿನ ಪ್ರಭಾವಳಿ ಹೊಂದಿದ ಬಂಗಾರ ವರ್ಣದ ದೇವರ ಕಳಶದ ಮೆರವಣಿಗೆ ರಾತ್ರಿ 9:30 ಗ್ರಾಮ ದೇವರ ಪೀಠದಿಂದ ರಾಟೆಕಟ್ಟೆಗೆ ಬಂದು ನಂತರ ರಾಟೆಯ ಮೇಲೆ ಕುಳಿತು ಎಲ್ಲ ಭಕ್ತರಿಗೆ ಪರಮೇಶ್ವರಿ ತಾಯಿಯು ದರ್ಶನ ನೀಡುವುದು ನೋಡಿದರೆ 2 ಕಣ್ಣುಗಳು ಸಾಲದು. ಪೂರ್ವಜರ ಯಶೋಗಾದಿಯನ್ನ ನೆನಪಿಸುವ ಈ ಬಂಡಿ ಹಬ್ಬದಲ್ಲಿ ಪಾಲ್ಗೊಂಡು ಸೇವೆ ಸಲ್ಲಿಸಿದರೆ ಸಂಕಷ್ಟಗಳು ಪರಿಹಾರ ಕಾಣುತ್ತವೆ ಎಂಬ ನಂಬಿಕೆ ಇದೆ. ಕೊನೆಯ ದಿನ ದೇವಿಯ ಕಳಶವು ರಾಟೆಯ ಮೇಲೆ ಕುಳಿತು ಎತ್ತರಕ್ಕೆ ಏರಿ ಸುತ್ತುವ ಸುಂದರ ದೃಶ್ಯವನ್ನ ನೋಡಲು, ತಾಯಿಯ ದರ್ಶನ ಪಡೆಯಲು ಭಕ್ತರ ಜನಸಾಗರವೇ ಸಾಕ್ಷಿಯಾಗಿತ್ತು. गिरिवरविन्द्रश्रीरोधिनि